ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಈಗ ಗೌರ್ಮೆಂಟ್ ಒಂದು ದರ ನಿಗದಿ ಮಾಡೈತಿ. ನೀವು ಕಾರ್ಖಾನೆಯವ್ರದ್ದು ಏನು ನಿಮ್ದೇನು ತೀರ್ಮಾನ ಅದ ಅನ್ನುವಂಥದ್ದು ಕ್ಲಿಯರ್ ಆಗಬೇಕಾಗಿತ್ತು. ಸೊ ಈಗಾಗಲೇ ನಾವೆಲ್ಲ ಸಕ್ಕರೆ ಕಾರ್ಖಾನೆದವ್ರು ಸರ್ಕಾರ ಏನು ಒಂದು ದರ ನಿಗದಿ ಮಾಡ್ಯಾರ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೀವಿ. ಆಮೇಲೆ ಪ್ರಾರಂಭ ಮಾಡೋದ್ರ ಬಗ್ಗೆ ಕೇಳಿದ್ರು ಅವರು. ನಾವೇನು ಹೇಳಿದ್ವಿ, ನಮ್ಮ ಕಾರ್ಖಾನೆ ರೈತರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಮತ್ತು ಹಿಂಗೆ ಸರ್ಕಾರ ಒಂದು ದರ ನಿಗದಿ ಮಾಡೈತಿ, ಈ ದರ ನೀವು ಒಪ್ಕೊಂಡು ಕಬ್ಬು ಪೂರೈಸ್ತಿದ್ರೆ ನಾವು ಫ್ಯಾಕ್ಟ್ರಿ ಚಾಲೂ ಮಾಡ್ತೀವಿ, ಬೇಡಪ್ಪ ಅಂದ್ರೆ ಬಂದಿರ್ತೀವಿ ಅನ್ನುವಂಥ ಮಾತನ್ನು ನಾವು DC ಮತ್ತು SP ಅವ್ರು ಹೇಳಿದ್ದೀವಿ. ಇದು ನಮ್ಮ ಕಾರ್ಖಾನೆ ಸಂಬಂಧಪಟ್ಟಂಥ ರೈತರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತೀವಿ. ಅವರು ಇಲ್ಲ ಸರ್ಕಾರ ಹೇಳಿರುವಂಥ ದರ ನಮ್ಗೆ ಒಪ್ಪಿಗೆ ಇಲ್ಲ, ನೀವು ಫ್ಯಾಕ್ಟ್ರಿ ಬಂದ್ ಮಾಡಿರಿ ಅಂದ್ರೆ ಬಂದಿರ್ತೀವಿ. ಇಲ್ಲ ನಮ್ಮ ಒಪ್ಪಿಗೆ ಐತಿ, ನಾವು ಕಬ್ಬು ಕೊಡ್ತೀವಿ, ಕಬ್ಬು ಪೂರೈಸ್ತೀವಿ, ನೀವು ಯಾವ ಕಾರಣಕ್ಕೂ ಫ್ಯಾಕ್ಟ್ರಿ ಬಂದ್ ಮಾಡಬೇಡ್ರಿ ಅಂತಂದ್ರೆ ನಾವು ಫ್ಯಾಕ್ಟ್ರಿ ಚಾಲೂ ಇಡ್ತೀವಿ. ನಮ್ಮ ಜಿಲ್ಲಾಡಳಿತ ಏನದ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊತೀವಿ. ನಾವು ಇರುವುದೇ ರೈತರ ಸಲುವಾಗಿ, ಕಾರ್ಖಾನೆಗಳಿರುವುದೇ ರೈತರ ಸಲುವಾಗಿ. ನಾವು ಸ್ಪೆಷಲಿ ಜಮಖಂಡಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದು ರೈತರ ಸಲುವಾಗಿ. ನಮ್ಮ ರೈತರು ಏನು ಹೇಳ್ತಾರೋ ಅದನ್ನ ನಾವು ಕೇಳಬೇಕಾಗ್ತದೆ. ಇವತ್ತು DC ಅವರು ಹಾಗೂ ಜಿಲ್ಲಾಡಳಿತ ಎಲ್ಲ ಫ್ಯಾಕ್ಟ್ರಿ ಮಾಲೀಕರನ್ನು ಕರೆದು ಇವತ್ತೇನು ಫ್ಯಾಕ್ಟ್ರಿ ಪ್ರಾರಂಭ ಮಾಡೋದ್ರ ಬಗ್ಗೆ ಏನು ನಮ್ಮ ಜಿಲ್ಲೆಯಲ್ಲಿ ಒಂದು ಗೊಂದಲ ನಡೆದಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಅವರು ಒಂದು ಸಭೆಯನ್ನು ಕರೆದಿದ್ದರು. ಈ ಸಭೆಯಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಇವತ್ತೇನು ಸರ್ಕಾರ FRPಯನ್ನು ನಿಗದಿ ಮಾಡಿದೆ ಆ ಪ್ರಕಾರ ಸರ್ಕಾರ ಪ್ರತಿಯೊಂದು ಫ್ಯಾಕ್ಟ್ರಿಗೂ ಎಷ್ಟು ಕೊಡಬೇಕು ಅನ್ನೋದು ಈಗಾಗಲೇ ಸರ್ಕಾರ ತಿಳಿಸಿದ್ದಾರೆ. ಆ ಪ್ರಕಾರ ನಾವು ಅದಕ್ಕೆ ಬದ್ಧರಿದ್ದೀವಿ. ಒಂದು ವೇಳೆ ಅವರು ರೈತ ಸಂಘ ಆಗಲಿ ಯಾರು ಬಂದು ನಮ್ಮ ಫ್ಯಾಕ್ಟ್ರಿ ರೈತರು ಯಾರು ನಮಗೆ ಕಬ್ಬು ಸಪ್ಲೈ ಮಾಡ್ತಾರೆ ಅವರು ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ನೀವು ಮಾಡಬೇಡ್ರಿ ಅಂತಂದ್ರೆ ನಾವು ಬಂದಿಡ್ತೀವಿ ಅಷ್ಟೇ. ಸರಿಗೆ ಜಿಲ್ಲಾಡಳಿತ ನಮಗೇನು ಮನವಿ ಮಾಡೋ ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ಸರ್ಕಾರನೇ ಘೋಷಣೆ ಮಾಡಿದೆ. ಈಗ ಸೊಲ್ಯೂಷನ್ ಏನಾದರೂ ಅದಕ್ಕೆ ಈಗ ಸದ್ಯಕ್ಕೆ ನೋಡೋಣ್ರಿ ಅದೇನು ಸೊಲ್ಯೂಷನ್ ಈಗ ಸದ್ಯಕ್ಕೆ ಏನು ನಾವು ಹೇಳಿಕ್ಕೆ ಆಗೋದಿಲ್ಲ. ರೈತರು ಹೇಳುವಂತದ್ದು ಏನಂದ್ರೆ ಇದ್ರೊಳಗೆ ಸರ್ಕಾರ ಮಧ್ಯ ಪ್ರವೇಶ ಮಾಡೋದು ಬೇಡ ಅಂತ ಯಾರು ಅಂದಿಲ್ಲ. ಸರ್ಕಾರ ಕರೆದಿದ್ದಕ್ಕನ ಎಲ್ಲ ಫ್ಯಾಕ್ಟ್ರಿ ಮಾಲಕರು ರೈತ ಸಂಘದವರು ಹೋಗಿದ್ರು ಬೆಂಗಳೂರಿಗೆ. ಅಲ್ಲಿ ಚರ್ಚೆ ಆಗಿನೇ ಒಂದು ಹಂತಕ್ಕೆ ತಂದು ಚರ್ಚೆ ಮಾಡಿ ಪೂರ್ಣ ಎಲ್ಲ ಇದನ್ನ ನಿಗದಿ ಮಾಡಿದ್ದಾರೆ. ಅವರು ಬೇಡಿಕೆ ಬಿಡೋದ್ರಲ್ಲಿ ಏನು ತಪ್ಪಿಲ್ಲ. ಅವ್ರು 3,500 ಕೇಳ್ಬೋದು, 4,000 ಕೇಳ್ಬೋದು, ಆದ್ರೆ ಕೊಡುವಂತ ಸ್ಥಿತಿಯೊಳಗೆ ಫ್ಯಾಕ್ಟ್ರಿಯವ್ರು ಇರ್ಬೇಕಲ್ಲ, ಅದು ಪ್ರಶ್ನೆ ಐತಿ. ಅವ್ರಿಗೆ ಬಿಟ್ಟು ವಿಚಾರ ಅದು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.